I'm Tejaswini SK. I will discuss today about US GAAP in XBRL taxonomy. Introduction. The generally accepted accounting principles in the US GAAP refers to the accounting rules used in United States to organize, present, and report financial statements for an assortment of entities which included privately held and publicly traded companies, non-profit organizations, and governments. The term is confined to the US and is therefore generally abbreviated as US GAAP, but theoretically the term GAAP covers the entire accounting industry rather than only the US. ಈ US ಗ್ಯಾಪ್ನ ನೋಡೋದಾದರೆ ಇದು ಸಾಮಾನ್ಯವಾಗಿ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ನ ರೆಫರ್ ಮಾಡುತ್ತೆ. ಅಕೌಂಟಿಂಗ್ ರೂಲ್ಸು ಮತ್ತು ಆರ್ಗನೈಸ್ ಮಾಡೋಕ್ಕೆ, ಪ್ರೆಸೆಂಟ್ ಮಾಡೋಕ್ಕೆ ಮತ್ತು ರಿಪೋರ್ಟ್ನ ಪ್ರಿಪೇರ್ ಮಾಡೋಕ್ಕೆ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನ ಪ್ರೈವೇಟ್ ಆಗಿ ಹೊಂದಿರೋ ಮತ್ತು ಪಬ್ಲಿಕ್ ಟ್ರೇಡೆಡ್ ಕಂಪ್ನಿಗಳು ಮತ್ತು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಕಂಪ್ನಿಗಳು ಮತ್ತು ಗೌರ್ನಮೆಂಟ್ಗಳು ಇದನ್ನು ಯೂಸ್ ಮಾಡುತ್ತೆ. ಮತ್ತು ಈ US ಗ್ಯಾಪ್ ಅನ್ನೋದು US ಮಾತ್ರ ಸೀಮಿತವಾಗಿರೋದ್ರಿಂದ US ಗ್ಯಾಪ್ ಅಂತ ಕರೀತಾರೆ. ಥಿಯರಿಟಿಕಲಿ ಗ್ಯಾಪ್ ಅನ್ನೋದು US ಬದಲಿಗೆ ಅಂದರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಕೌಂಟಿಂಗ್ ಇಂಡಸ್ಟ್ರಿನ ಒಳಗೊಂಡಿರೋದ್ರಿಂದ ಇದು ಓನ್ಲಿ ದಿ US ಗ್ಯಾಪ್ ಆಗಿರುತ್ತೆ. ನೆಕ್ಸ್ಟು ಬೇಸಿಕ್ ಆಬ್ಜೆಕ್ಟಿವ್ಸ್ ಆಫ್ US ಗ್ಯಾಪ್. As a part of US GAAP, the financial report should provide information as follows. ಈ US ಗ್ಯಾಪ್ ಇದು ಒಂದು ಪಾರ್ಟ್ ಆಗಿ ಫೈನಾನ್ಷಿಯಲ್ ರಿಪೋರ್ಟ್ನ ಪ್ರಿಪೇರ್ ಮಾಡುತ್ತೆ. ಅದು ಯಾವ ಥರ ಪ್ರಿಪೇರ್ ಮಾಡ್ತದೆ ಅಂದರೆ, ದ ಪ್ರೊವೈಡೆಡ್ ಇನ್ಫಾರ್ಮೇಷನ್ ಶುಡ್ ಬಿ ಅಪಾರ್ಟ್ ಟು ದಿ ಪ್ರೆಸೆಂಟೆಡ್ ಟು ಕ್ರೆಡಿಟರ್ಸ್ ಆ್ಯಂಡ್ ಪೊಟೆನ್ಷಿಯಲ್ ಇನ್ವೆಸ್ಟರ್ಸ್ ಇನ್ ಅಡಿಷನ್ ಟು ಅದರ್ ಯೂಸರ್ಸ್ ಫಾರ್ ಮೇಕಿಂಗ್ ಕಾಂಜೆಂಟ್ ಡಿಸಿಷನ್ concerning investment, credit and similar financial activities. ಅಂದರೆ ಈ ಇನ್ಫಾರ್ಮೇಷನು ಕ್ರೆಡಿಟರ್ಸು ಮತ್ತು ಪೊಟೆನ್ಷಿಯಲ್ ಇನ್ವೆಸ್ಟರ್ಸು ಮತ್ತು ಅದರ್ ಯೂಸರ್ಸ್ನ ಜೊತೆಗೆ ಇನ್ವೆಸ್ಟ್ ಮಾಡೋದು ಮತ್ತು ಕ್ರೆಡಿಟ್ನ ಮಾಡೋದು ಮತ್ತು ಸಿಮಿಲರ್ ಫೈನಾನ್ಷಿಯಲ್ ಆ್ಯಕ್ಟಿವಿಟೀಸ್ಗೆ ಸಂಬಂಧಿಸಿದಂತೆ ಕಾಂಜೆಂಟ್ ಅಂದರೆ ಡಿಸಿಷನ್ನ ತಗೊಳ್ಳುತ್ತೆ. ಈ ಡಿಸಿಷನ್ನ ತಗೊಳ್ಳೋಕ್ಕೆ ಈ US ಗ್ಯಾಪ್ ಅನ್ನೋದು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಪಾಯಿಂಟು, ದ ಪ್ರೊವೈಡೆಡ್ ಇನ್ಫಾರ್ಮೇಷನ್ ಶುಡ್ ಬಿ ಹೆಲ್ಪ್ಫುಲ್ ಟು ದಿ creditors and potential investors in evaluating the amounts, timing and uncertainty of expected cash receipts. ಈ ಇನ್ಫಾರ್ಮೇಷನ್ನು ಕ್ರೆಡಿಟರ್ಸು ಮತ್ತು ಪೊಟೆನ್ಷಿಯಲ್ ಇನ್ವೆಸ್ಟರ್ಸ್ಗೆ ಅನ್ಸರ್ಟನಿಟಿ ಆಫ್ ಎಕ್ಸ್ಪೆಕ್ಟೆಡ್ ಕ್ಯಾಶ್ ರೆಸಿಪ್ಟು ಮತ್ತು ಅಮೌಂಟು, ಟೈಮಿಂಗ್ಸು ಮತ್ತು ಇವ್ಯಾಲ್ಯುವೇಟ್ ಮಾಡೋಕ್ಕೆ US ಗ್ಯಾಪ್ ಅನ್ನೋದು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಪಾಯಿಂಟು, ದ ಪ್ರೊವೈಡೆಡ್ ಇನ್ಫಾರ್ಮೇಷನ್ ಶುಡ್ ಬಿ ಹೆಲ್ಪ್ಫುಲ್ ಟು ಮೇಕಿಂಗ್ ಫೈನಾನ್ಷಿಯಲ್ ಆ್ಯಂಡ್ ಲಾಂಗ್ ಟರ್ಮ್ ಡಿಸಿಷನ್. ಇದು ಮೇಕಿಂಗ್ ಫೈನಾನ್ಷಿಯಲ್ ಮತ್ತು ಲಾಂಗ್ ಟರ್ಮ್ ಡಿಸಿಷನ್ನ ತಗೊಳ್ಳೋಕ್ಕೆ US ಗ್ಯಾಪು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಪಾಯಿಂಟು, ದ ಇನ್ಫಾರ್ಮೇಷನ್ ಶುಡ್ ಬಿ ಹೆಲ್ಪ್ಫುಲ್ ಇನ್ ಮೇಂಟೈನಿಂಗ್ ರೆಕಾರ್ಡ್ಸ್. ಈ ಇನ್ಫಾರ್ಮೇಷನ್ ಅನ್ನೋದು ಇವಾಗ ಬಿಸ್ನೆಸ್ನಲ್ಲಿ ಯಾವುದೇ ಒಂದು ರೆಕಾರ್ಡ್ನ ಮೇಂಟೈನ್ ಮಾಡೋಗಬೇಕು ಅಂದರೆ ಈ US ಗ್ಯಾಪ್ ಅನ್ನೋದು ಬೇಕಾಗುತ್ತೆ. ನೆಕ್ಸ್ಟ್ ನೋಡೋದಾದರೆ ಬೇಸಿಕ್ ಅಸಂಪ್ಷನ್ ಆಫ್ US ಗ್ಯಾಪ್ನ. ಅದರಲ್ಲಿ ಫಸ್ಟ್ ಒನ್ನು ಅಕೌಂಟಿಂಗ್ ಎಂಟಿಟಿ. ದಿಸ್ ಅಸ್ಯೂಮ್ಸ್ ದ ಬಿಸ್ನೆಸ್ ಟು ಬಿ ಎ ಸಪರೇಟ್ ಎಂಟಿಟಿ ಫ್ರಮ್ ಇಟ್ಸ್ ಓನರ್ಸ್ ಆಸ್ ವೆಲ್ ಆಸ್ ಅದರ್ ಬಿಸ್ನೆಸ್. ಮೋರ್ ಓವರ್ ಇಟ್ ಆಲ್ಸೋ ಸ್ಟ್ರೆಸ್ ಆನ್ ಕೀಪಿಂಗ್ ರೆವಿನ್ಯೂ ಆ್ಯಂಡ್ ಎಕ್ಸ್ಪೆನ್ಸಸ್ ಸಪ್ರೇಟ್ ಫ್ರಮ್ ಪರ್ಸನ್ ಎಕ್ಸ್ಪೆನ್ಸಸ್. ಈ US ಗ್ಯಾಪ್ ಅನ್ನೋದು ಬಿಸ್ನೆಸ್ಸನ್ನು ಅದರ ಓನರ್ ಮತ್ತು ಅದರ ಬಿಸ್ನೆಸ್ನ ಸಪರೇಟ್ ಎಂಟಿಟಿ ಎಂದು ಅಸಂಪ್ಷನ್ ಮಾಡ್ಕೊಳ್ಳುತ್ತೆ. ಇದಲ್ಲದೆ ಇದು ಪರ್ಸನಲ್ ಎಕ್ಸ್ಪೆನ್ಸಸ್ಗಳಿಂದ ರೆವಿನ್ಯೂ ಮತ್ತು ಎಕ್ಸ್ಪೆನ್ಸಸ್ನ ಸಪ್ರೇಟ್ ಆಗಿರೋದ್ರ ಮೇಲೆ ಸ್ಟ್ರೆಸ್ನ ಜಾಸ್ತಿ ನೀಡುತ್ತೆ. ಸೆಕೆಂಡ್ ಒನ್ನು ಗೋಯಿಂಗ್ ಕನ್ಸರ್ನು. ದಿಸ್ ಅಸಂಪ್ಷನ್ ಪ್ರಿಸಮ್ಸ್ ದಟ್ ದಿ ಬಿಸ್ನೆಸ್ ವಿಲ್ ಬಿ ಐಡೆಂಟಿಫೈಲಿ in operation. This assumption authenticates the methods of amortization, depreciation and assets capitalization. ಈ ಅಸಂಪ್ಷನ್ನ ನೋಡೋದಾದರೆ ಬಿಸ್ನೆಸ್ಸು ಐಡೆಂಟಿಲಿ ಆಗೋಕ್ಕೆ ಆಪರೇಷನ್ನ ಮಾಡುತ್ತೆ. ಮತ್ತು ಇದು ಅಸಂಪ್ಷನ್ ಯಾವ ಥರ ಮಾಡುತ್ತೆ ಅಂದರೆ ಅಮಾರ್ಟೈಸೇಷನು, ಡಿಪ್ರಿಸಿಯೇಷನು ಮತ್ತು ಅಸೆಟ್ಸ್ ಕ್ಯಾಪಿಟಲೈಸೇಷನ್ನ ದೃಢೀಕರಿಸೋಕ್ಕೂ
ಮಾಡೋಕ್ಕೋಸ್ಕರ ಈ ಗೋಯಿಂಗ್ ಕನ್ಸರ್ನ್ ಅನ್ನೋದು ಬೇಸಿಕ್ ಅಸಂಪ್ಷನ್ ಆಗಿರುತ್ತೆ. ನೆಕ್ಸ್ಟ್ ಥರ್ಡ್ ಪಾಯಿಂಟು ಮಾನಿಟರಿ ಯೂನಿಟ್ ಪ್ರಿನ್ಸಿಪಲ್. ದಿಸ್ ಅಸಂಪ್ಷನ್ ಪ್ರಿಸಮ್ಸ್ ಆ್ಯನ್ ಅನ್ವೇರಿಂಗ್ ಕರೆನ್ಸಿ ಟು ಕಂಟಿನ್ಯೂ ಟು ಬಿ ದಿ ಯೂನಿಟ್ ಆಫ್ ರೆಕಾರ್ಡ್. ಈ ಅಸಂಪ್ಷನ್ನ ನೋಡೋದಾದರೆ ಬಿಸ್ನೆಸ್ ಎಂಟರ್ಪ್ರೈಸಸ್ನ ಎಕನಾಮಿಕ್ ಆ್ಯಕ್ಟಿವಿಟಿ ಮತ್ತು ಅಸಂಪ್ಷನ್ನು ಅನ್ವೇವಿಂಗ್ ಕರೆನ್ಸಿನ ರೆಕಾರ್ಡ್ಸ್ ಆಫ್ ಯೂನಿಟ್ಗಳಾಗಿ ಕಂಟಿನ್ಯೂ ಮಾಡುತ್ತೆ. ಅಂದರೆ ಒಂದೊಂದು ಕರೆನ್ಸಿಗಳನ್ನ ಒಂದೊಂದು ಯೂನಿಟ್ಗಳಾಗಿ ಕಂಟಿನ್ಯೂ ಮಾಡೋಕ್ಕೋಸ್ಕರ ಮಾನಿಟರಿ ಯೂನಿಟ್ ಪ್ರಿನ್ಸಿಪಲ್ಸ್ನ ಈ US ಗ್ಯಾಪ್ ಅನ್ನೋದು ಅಸಂಪ್ಷನ್ನ ಮಾಡ್ಕೊಳ್ಳುತ್ತೆ. ನೆಕ್ಸ್ಟು ಟೈಮ್ ಪೀರಿಯಡ್ ಪ್ರಿನ್ಸಿಪಲ್. ದಿಸ್ ಅಸಂಪ್ಷನ್ ಸ್ಟೇಟ್ಸ್ ದಟ್ ಎ ಬಿಸ್ನೆಸ್ ಎಂಟರ್ಪ್ರೈಸಸ್ ಎಕನಾಮಿಕ್ ಆಕ್ಟಿವಿಟೀಸ್ ಕ್ಯಾನ್ ಬಿ ಡಿವೈಡೆಡ್ ಇಂಟು ಸಿಮ್ಯುಲೇಟೆಡ್ ಟೈಮ್ ಪೀರಿಯಡ್. ಈ ಲಾಸ್ಟ್ ಅಸಂಪ್ಷನ್ನ ನೋಡೋದಾದರೆ ಟೈಮು ಪೀರಿಯಡು ಪ್ರಿನ್ಸಿಪಲ್ಸು ಇದು ಯಾವ ಥರ ಅಸಂಪ್ಷನ್ನ ಮಾಡ್ಕೊಳ್ಳೋದು, ಬಿಸ್ನೆಸ್ ಎಂಟರ್ಪ್ರೈಸಸ್ನಲ್ಲಿ ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳನ್ನು ಸಿಮ್ಯುಲೇಟೆಡ್ ಟೈಮ್ಸ್ ಪೀರಿಯಡ್ಗಳಾಗಿ ಡಿವೈಡ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ಟೈಮು ಪೀರಿಯಡ್ ಪ್ರಿನ್ಸಿಪಲ್ಸು ಬೇಸಿಕ್ನ ಅಸಂಪ್ಷನ್ ಆಗಿರುತ್ತೆ. ನೆಕ್ಸ್ಟ್ ನೋಡೋದಾದರೆ US ಗ್ಯಾಪ್ ಇನ್ XBRL ಟ್ಯಾಕ್ಸಾನಮಿ ಯಾವ ಥರ ಇರುತ್ತೆ ಅಂದರೆ, ದ US ಗ್ಯಾಪ್ ಟ್ಯಾಕ್ಸಾನಮಿ ರೆಫರ್ಸ್ ಟು ದಿ ಕಲೆಕ್ಷನ್ ಆಫ್ ಎಕ್ಸ್ಟೆನ್ಸಿಬಲ್ ಬಿಸ್ನೆಸ್ ರಿಪೋರ್ಟಿಂಗ್ ಟ್ಯಾಕ್ಸ್ ಯೂಸ್ಡ್ ಬೈ ಕಂಪನೀಸ್ ಫಾರ್ ಲೇಬಲಿಂಗ್ ದಿ ಫೈನಾನ್ಷಿಯಲ್ ಡೇಟಾ ದಟ್ ಮೇಕ್ಸ್ ಅಪ್ ಫೈನಾನ್ಷಿಯಲ್ ರಿಪೋರ್ಟ್ಸ್ ಆ್ಯಂಡ್ ಅದರ್ ಅಲೈಡ್ ಡಿಸ್ಕ್ಲೋಸರ್ ಸ್ಟೇಟ್ಮೆಂಟ್. ದ US ಗ್ಯಾಪ್ ಟ್ಯಾಕ್ಸಾನಮಿ ಡೆಲಿನೇಟೆಡ್ ದಿ ಕಾನ್ಸೆಪ್ಟ್ ಎಕ್ಸಿಸ್ಟಿಂಗ್ ವಿತಿನ್ ಎ ಗ್ರೂಪ್. ಅಂದರೆ ಈ US ಗ್ಯಾಪ್ ಅನ್ನೋದು ಟ್ಯಾಕ್ಸಾನಮಿ ಅನ್ನೋಂದರೆ ಫೈನಾನ್ಷಿಯಲ್ ಡೇಟಾ ಮತ್ತು ಅದರ್ ಫೈನಾನ್ಷಿಯಲ್ ರಿಪೋರ್ಟ್ಸ್ಗೆ ಸಂಬಂಧಿಸಿದಂತೆ ಡಿಸ್ಕ್ಲೋಸರ್ ಸ್ಟೇಟ್ಮೆಂಟ್ಗಳನ್ನ ಅದೇ ಕ್ರಿಯೇಟ್ ಮಾಡಿಕೊಂಡು ಫೈನಾನ್ಷಿಯಲ್ ಡೇಟಾನ ಮತ್ತು ಲೇಬಲ್ ಮಾಡೋದು, ಕಂಪನೀಸ್ಗಳನ್ನ ಅದು ಬಳಸೋದು ಮತ್ತು ಯಾವ್ಯಾವ ಥರ ವಿಭಿನ್ನವಾಗಿ ಬಿಸ್ನೆಸ್ನ ವರದಿಗಾರಗಳನ್ನು ಟ್ಯಾಕ್ಸಬಲ್ ಆಗಿ ಸಂಗ್ರಹಿಸಿ ಮತ್ತು ಇದು ಬ್ಯಾಲೆನ್ಸ್ ಶೀಟ್ ಆಫ್ ರೆಸಿಪ್ಟು ಮತ್ತು ಕರೆಂಟ್ ಅಸೆಟ್ಸು ಮತ್ತು ಟೋಟಲ್ ಅಸೆಟ್ಸ್ನ ಯಾವ ಥರ ಮೇಂಟೈನ್ ಮಾಡಬೇಕು ಅನ್ನೋದನ್ನ ಈ US ಗ್ಯಾಪ್ ಇನ್ ಟ್ಯಾಕ್ಸಾನಮಿ ತಿಳಿಸುತ್ತೆ. ನೆಕ್ಸ್ಟು ಆಲ್ ದ 3 ಐಟಮ್ಸ್ ಮೆನ್ಷನ್ಡ್ ಅಬೌವ್ ದಿ ದಟ್ ಈಸ್ ಕ್ಯಾಶ್, ಕರೆಂಟ್ ಅಸೆಟ್ಸ್ ಆ್ಯಂಡ್ ಟೋಟಲ್ ಅಸೆಟ್ಸ್ ಆರ್ ಫೈನಾನ್ಷಿಯಲ್ ಕಾನ್ಸೆಪ್ಟ್ ವಿಚ್ ಆರ್ ಡಿಲಿನೇಟೆಡ್ ಆ್ಯಂಡ್ ಪ್ರೆಸೆಂಟೆಡ್ ಇನ್ ದಿ ಟ್ಯಾಕ್ಸಾನಮಿ ಆ್ಯಸ್ ಎಲಿಮೆಂಟ್ಸ್. ದ US ಗ್ಯಾಪ್ ಟ್ಯಾಕ್ಸಾನಮಿ constitute more than 15,000 elements that represent commonly reported financial concept for US ಗ್ಯಾಪ್. ಈ ಮೇಲೆ ನೋಡೋ ಥರ ಕಾಮನ್ ಆಗಿ 3 ಎಲಿಮೆಂಟ್ಸ್ನು ಕಂಡುಬಿಡುತ್ತೆ. ಅದು ಕ್ಯಾಶು, ಕರೆಂಟ್ ಅಸೆಟ್ಸು ಮತ್ತು ಟೋಟಲ್ ಅಸೆಟ್ಸು. ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ ಈ 3 ಎಲಿಮೆಂಟ್ಸು ಕಾಮನ್ ಆಗಿರೋದ್ರಿಂದ ಈ ದ US ಗ್ಯಾಪ್ ಟ್ಯಾಕ್ಸಾನಮಿನಲ್ಲಿ 15,000 ಎಲಿಮೆಂಟ್ಸು ಕಾಮನ್ ಆಗಿ ಈ ರಿಪೋರ್ಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ ರಿಪೋರ್ಟೆಡ್ ಮಾಡುತ್ತೆ. ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಬಿಸೈಡ್ ದೀಸ್ ಟ್ಯಾಕ್ಸಾನಮೀಸ್ ಆರ್ ಅವೈಲೇಬಲ್ ಆ್ಯಂಡ್ ಮೇಂಟೈನ್ಸ್ ಬೈ ದಿ XBRL US. ಈ US-ಅಲ್ಲಿ ಯಾವ್ಯಾವ ಥರ ಟ್ಯಾಕ್ಸಾನಮೀಸ್ಗಳನ್ನ ಬರುತ್ತೆ, ಅವೈಲೇಬಲ್ ಇರುತ್ತೆ, ಅವನ್ನ ಮೇಂಟೈನ್ ಮಾಡೋಕ್ಕೋಸ್ಕರ ಈ US ಗ್ಯಾಪ್ ಟ್ಯಾಕ್ಸಾನಮಿನ ಯೂಸ್ ಮಾಡ್ತಾರೆ. ನೆಕ್ಸ್ಟು ಕಾಂಪೋನೆಂಟ್ಸ್ ಇನ್ US ಗ್ಯಾಪ್ ಟ್ಯಾಕ್ಸಾನಮಿ. ಎ ಕಾಂಪೋನೆಂಟ್ ಇನ್ US ಗ್ಯಾಪ್ ಟ್ಯಾಕ್ಸಾನಮಿ is basically a piece of a table. An organization of components are concepts which are harmonized in some way for purpose and share the same. ಅಂದರೆ ಈ US ಗ್ಯಾಪ್ ಕಾಂಪೋನೆಂಟ್ ಅನ್ನೋದು ಬೇಸಿಕಲ್ ಆಗಿ ಪೀಸ್ ಆಫ್ ಎ ಟೇಬಲ್ ಆಗಿರುತ್ತೆ. ಮತ್ತು ಈ ಆರ್ಗನೈಸೇಷನಲ್ಲಿ ಕಾಂಪೋನೆಂಟ್ಸ್ಗಳಾಗಿ ಕಾನ್ಸೆಪ್ಟ್ಗಳಾಗಿ ಈ ಒಂದು ಸಪ್ರೇಟ್ ಅದರದ್ದೇ ಆದಂಥ ವೇನ ಕ್ರಿಯೇಟ್ ಮಾಡಿಕೊಂಡು ಇದು ಪರ್ಪಸ್ಸು ಮತ್ತು ಪ್ರಿನ್ಸಿಪಲ್ಸ್ನ ಶೇರ್ ಮಾಡೋದಾಗಿರುತ್ತೆ. ಎ ಟೇಬಲ್ ಈಸ್ ಡಿಫೈನ್ಡ್ ಬೈ ಇಟ್ಸ್ constituents are the needed for those constituents. Moreover, every table needed to be the unique. ಅಂದರೆ ಈ ಟೇಬಲ್ಲು ಯಾವ ಥರ ಕ್ರಿಯೇಟ್ ಆಗಿರುತ್ತೆ ಮತ್ತು ಯಾವ ಥರ ಕಂಟೆಂಟ್ನ ಒಳಗೊಂಡಿರುತ್ತೆ ಅನ್ನೋದು ಎವ್ರಿ ಟೇಬಲ್ ಕೂಡ ಯುನಿಕ್ ಆಗಿ ನೀಡೆಡ್ ಆಗಿರುತ್ತೆ. ನೆಕ್ಸ್ಟು ಎ ಕಾಂಪೋನೆಂಟ್ ಈಸ್ ಮಾಡ್ಯುಲೇಟ್ಲಿ ಇನ್ ಎ ಸ್ಪೆಸಿಫಿಕ್ ವೇ ವಿಚ್ ಕುಡ್ ಬಿ ಎ ರೋಲ್ ಫಾರ್ವರ್ಡ್. ಅಂದರೆ ಈ ಕಾಂಪೋನೆಂಟ್ ಅನ್ನೋದು ಅದರದ್ದೇ ಆದಂಥ ವೇ ಆಗಿ
ಎಕ್ಸ್ಕ್ಲೂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ಲು ರೋಲ್ ಫಾರ್ವರ್ಡ್ ಆಗಿರುತ್ತೆ, ರೋಲ್ ಅಪ್ ಆಗಿರೋದು, ಹೈರಾರಿಕಲ್ ಆಗಿರೋದು, ಅಡ್ಜಸ್ಟ್ಮೆಂಟ್ ಆಗಿರೋದು, ಗೈಡ್ ಆಗಿರೋದು, ಟೆಕ್ಸ್ಟ್ ಬ್ಲಾಕ್ ಆಗಿರೋದ್ರ ಜೊತೆಗೆ ಸ್ಪೆಷಲ್ ವೇಯಲ್ಲಿ ಕಾಂಪೊನೆಂಟ್ಗಳು ಮಾಡಿಫೈ ಆಗಿರುತ್ತೆ. ಎ ಕಾಂಪೊನೆಂಟ್ ಈಸ್ ದಿ ಅವರ್ ಮೇಡ್ ಅಪ್ ಎ ಕಾನ್ಸೆಪ್ಟ್ ಕ್ಯಾನ್ ಬಿ ದಿ ಎಕ್ಸ್ಪ್ಲೈನ್ಡ್ ಆಸ್ ದಿ ಲೋಯೆಸ್ಟ್ ಬಿಲ್ಡಿಂಗ್ ಬ್ಲಾಕ್ ಆಫ್ ದಿ ಟ್ಯಾಕ್ಸಾನಮಿ. ಈ ಕಾನ್ಸೆಪ್ಟ್ ಯಾವುದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡುತ್ತೆ ಅಂದರೆ ಈ ಒಂದು ಬಿಲ್ಡಿಂಗ್ನಲ್ಲಿ ಯಾವುದು ಲೋಯೆಸ್ಟ್ ಬ್ಲಾಕ್ ಆಗಿರುತ್ತೆ ಇನ್ ಟ್ಯಾಕ್ಸಾನಮಿಲಿ ಅನ್ನೋದನ್ನ ಇದು ಎಕ್ಸ್ಪ್ಲೈನ್ ಮಾಡುತ್ತೆ. These concepts are organized into components which are then expressed within a table, thus forming the component. ಈ ಕಾಂಪೊನೆಂಟ್ನ ಯಾವ ಥರ ಎಕ್ಸ್ಪ್ರೆಸ್ ಮಾಡೋದು ವಿತಿನ್ ದಿ ಟೇಬಲಲ್ಲಿ, ಈಗ ಯಾವ ಥರ ಒಂದು ಆರ್ಗನೈಸೇಷನಲ್ಲಿ ಟೇಬಲ್ ಕೊಟ್ಟನ ಯಾವ ಥರ ಎಕ್ಸ್ಪ್ರೆಸ್ ಮಾಡೋದು ಅಂತ US ಗ್ಯಾಪ್ ಅನ್ನೋದು ತಿಳಿಸ್ಕೊಡುತ್ತೆ. ಫೈನಲಿ ದಿ ಕನ್ಕ್ಲೂಡೆಡ್ ದಿ US ಗ್ಯಾಪ್ ಟ್ಯಾಕ್ಸಾನಮಿ ಇನ್ XBRL which preparing financial statement through the use of GAAP are large number of American corporation and other business enterprises follows the rules of how reporting different business transaction based on the associate GAAP rules. ಈ ಗ್ಯಾಪ್ನ ಯೂಸ್ ಮಾಡೋದ್ರಿಂದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಯಾವ ಥರ ಪ್ರಿಪೇರ್ ಮಾಡಬೇಕು ಮತ್ತು ಯಾವ ಥರ ಲಾರ್ಜ್ ನಂಬರ್ ಆಫ್ ಅಮೇರಿಕನ್ ಕಾರ್ಪೊರೇಷನ್ಸು ಮತ್ತು ಅದರ್ ಬಿಸ್ನೆಸ್ ಎಂಟರ್ಪ್ರೈಸಸ್ನ ಯಾವ ಥರ ರೂಲ್ಸ್ನ ಫ್ರೇಮ್ ಮಾಡಬೇಕು, ಯಾವ ಥರ ರೂಲ್ಸ್ನ ಇಟ್ಕೊಂಡು ಯಾವ ಥರ ಬಿಸ್ನೆಸ್ನಲ್ಲಿ ಎಫೆಕ್ಟ್ ಆಗುತ್ತೆ ಮತ್ತು ಈ ಡಿಫ್ರೆಂಟ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ನ ಯಾವ ಥರ ರಿಪೋರ್ಟ್ ಮಾಡಬೇಕು ಎಂದು ರೂಲ್ಸ್ನ ಫಾಲೋ ಮಾಡಿಕೊಂಡು ಪ್ರಿಪೇರ್ ಮಾಡೋದನ್ನೇ US ಗ್ಯಾಪ್ ಅಂತ ಕರೀತಾರೆ. ಈ US ಗ್ಯಾಪ್ ರೂಲ್ಸ್ನ ಯಾಕೆ ಫಾಲೋ ಮಾಡಬೇಕಂತಂದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನ ಯಾವ ಥರ ಮೇಂಟೈನ್ ಮಾಡಬೇಕು ಅನ್ನೋದಕ್ಕೋಸ್ಕರ ಈ US ಗ್ಯಾಪ್ನ ಮೇಂಟೈನ್ ಮಾಡ್ತಾರೆ. ಥ್ಯಾಂಕ್ ಯು.